ಕನಿಷ್ಠ ಸರ್ಕಾರದ ಹಂತದಲ್ಲಿ ಒಂದು ಇಡೀ ರಾಜ್ಯದ ಬೆಲೆ ಏರಿಕೆ ಆಗ್ತದೆ ಅನ್ನುವ ನಿರೀಕ್ಷೆಯಲ್ಲಿದ್ದೇವೆ. ನಾವು ಕೂಡ ಅದಕ್ಕೆ ಒತ್ತಡವನ್ನು ತಂದಿದ್ದೇವೆ. ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಒಂದು 2 ರಿಂದ 3 ರೂಪಾಯಿ ಹೆಚ್ಚು ಬೆಲೆಯನ್ನ ಕೊಡುವಂತ ಪ್ರಯತ್ನವನ್ನ ನಮ್ಮ ಸರ್ಕಾರ ಮಾಡಬೇಕು, ನಮ್ಮ ಮಂತ್ರಿಗಳು ಮಾಡಬೇಕು, ನಮ್ಮ ಜನಪ್ರತಿನಿಧಿಗಳು ಮಾಡಬೇಕು ಅಂತೇಳಿ ಮತ್ತೊಮ್ಮೆ ನಾವು ರಾಜ್ಯ ಸರ್ಕಾರಕ್ಕೆ ಈ ಒಂದು ಸಭೆಯ ಮೂಲಕ ಮುಖ್ಯಮಂತ್ರಿಗಳಿಗೆ ಸಹಕಾರ ವಿನಂತಿ ಮಾಡುತ್ತೇವೆ. ಬಹುಶಃ ನಿರೀಕ್ಷೆಯಲ್ಲಿ ಈ ಹಿಂದೆ ಒಂದ್ಸಲ ಸರ್ಕಾರ ವಿಶೇಷವಾಗಿ 2 ರೂಪಾಯಿ ಹೆಚ್ಚುವರಿಯನ್ನ ನಮ್ಮ ದಕ್ಷಿಣ ಕನ್ನಡ ಹಾಲು ಒಕ್ಕೂಟಕ್ಕೆ ಬೇರೆ ಜಿಲ್ಲೆಗೆ ಹೆಚ್ಚು ಕೊಟ್ಟು 2 ರೂಪಾಯಿ ಹೆಚ್ಚು ಕೊಡುವಂತಹ ಒಂದು ಕೆಲಸವೂ ಆಗಿತ್ತು. ಯಾಕಂದ್ರೆ ಇಲ್ಲಿನ ವಾತಾವರಣ ಆಗಿದೆ, ಇಲ್ಲಿನ ಹೈನುಗಾರಿಕೆ ಉಳಿಸುವುದು ಅನಿವಾರ್ಯ. ಉಳಿಸಬೇಕಿದ್ರೆ ಇಲ್ಲಿ ಕನಿಷ್ಠ ರೈತರಿಗೆ ಒಂದು 7 ರೂಪಾಯಿ 8 ರೂಪಾಯಿ ಬೆಲೆ ಹೆಚ್ಚು ಸಿಗಬೇಕು. ಮುಂದಿನ ದಿನಗಳಲ್ಲಿ ಬಹುಶಃ ಸರ್ಕಾರದಲ್ಲಿ ವಿನಂತಿ ಮಾಡ್ತೇವೆ. ಈಗಾಗಲೇ 5 ರೂಪಾಯಿ ಸಬ್ಸಿಡಿಯನ್ನು ಸರ್ಕಾರ ಕೊಡ್ತಾ ಇದೆ. ಮಾರ್ಚ್ನಲ್ಲಿ ಬಜೆಟ್ ಇದೆ. ನಾವೆಲ್ಲರೂ ವಿನಂತಿ ಮಾಡೋದು ಬಹುಶಃ ರೈತರಿಗೆ ಆ ಬಜೆಟ್ನಲ್ಲಿ ಸ್ವಲ್ಪ ಹೆಚ್ಚು ಸಬ್ಸಿಡಿಯನ್ನು ಪ್ರತಿ ಲೀಟರ್ ಹಾಲಿಗೆ ಕಾಲಕ್ಕೆ ಕೊಡುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಈ ಸಭೆಯಲ್ಲಿ ಈ ಒಂದು ಇದರಲ್ಲಿ ನಾವು ಮಾಡ್ತಾ ಇದ್ದೇವೆ. ಸಿಗಬೇಕು ಅನ್ನುವಂಥ ಒತ್ತಾಯ ಸರ್ಕಾರ ಈ ಜಿಲ್ಲೆಯಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. 5 ರೂಪಾಯಿ ಹೆಚ್ಚಿಗೆ ಮಾಡಿಕೊಂಡು ನಾವು ರಾಜ್ಯಾದ್ಯಂತ ಮಾಡ್ತಿದ್ವಿ. ಆದ್ರೆ ಅಡಿಷನಲ್ ಆಗಿ ನೀವು 3 ರೂಪಾಯಿ ಹೆಚ್ಚಿಗೆ ಮಾಡಬೇಡಿ, ಯಾರಿಗೆ ಗ್ರಾಹಕರಿಗೆ ಹೆಚ್ಚಿಗೆ ಮಾಡಬೇಡಿ, ಸಹಾಯ ನಮಗೆ ಅಂತ ಯಾರಿಗೆ ರೈತರಿಗೆ ನಾವಿಲ್ಲಿ ಪತ್ರಿಕಾ ನಾವೀಗ ಒಂದು ನಿರೀಕ್ಷೆಯಲ್ಲಿದ್ದೇವೆ. ಸರ್ಕಾರ 5 ಮಾಡೋದ 3 ಮಾಡೋದು, ಆದರೆ ಮುಖ್ಯಮಂತ್ರಿಗಳ ನಿರ್ಧಾರ ಆ ವ್ಯವಸ್ಥೆಯ ನಿರ್ಧಾರ ನಾವೇನು ಒಂದು 2 ರೂಪಾಯಿ ಮೂರು ಬಿಡಿ 2 ರೂಪಾಯಿ ಈ ಜಿಲ್ಲೆಯಲ್ಲಿ ಬೇರೆ ಜಿಲ್ಲೆಗಳಿಗಿಂತ ಹೆಚ್ಚು ರೈತರ ಹಾಲಿಗೆ ಸಿಗಬೇಕು. ಅದಕ್ಕೆ ಸರ್ಕಾರದ ಅನುಮತಿ ಬೇಕು ಅಂತ ಹೇಳಿ ಅದರೊಟ್ಟಿಗೆ ಸರ್ಕಾರದ ಮುಂದಿನ ಬಜೆಟ್ನಲ್ಲಿ ಹೈನುಗಾರಿಕೆ ಒಂದು ಕಡೆಯಿಂದ ಸಬ್ಸಿಡಿಯನ್ನು ಕೇಳ್ತೇವೆ. ಅದು ಇಡೀ ರಾಜ್ಯದ ಸಂಬಂಧಪಟ್ಟ ವಿಚಾರ. ನಮ್ಮ ಜಿಲ್ಲೆಗೆ ಎಕ್ಸ್ಟ್ರಾ ಕೊಡಿ ಅಂತ ಕೇಳಲಿಕ್ಕೆ ಆಗೋದು. ನಮ್ಮ ಜಿಲ್ಲೆಗೆ 2 ರೂಪಾಯಿ ಹಾಲಿಗೆ ಹೆಚ್ಚು ಕೊಡುವಂತ ಮಾರಾಟಗಾರ. ಯಾಕಂದ್ರೆ ಹಿಂದೆ ಒಂದ್ಸಲ ಆ ವ್ಯವಸ್ಥೆ ಆಗಿದೆ. ಅಂದ್ರೆ ನೋಡಿ, ಉದಾಹರಣೆ ಹೇಳ್ತೇನೆ. ಒಂದು ಹಿಂದೆ ಟೋಟಲ್ ಇದೇ ಪರಿಸ್ಥಿತಿ. ನಮ್ಮ ಒಕ್ಕೂಟದ ಹಾಲಿನ ಸಂಗ್ರಹಣೆ ಬಹಳ ಕಡಿಮೆ ಇದ್ದಾಗ ಕರ್ನಾಟಕ ಮಹಾಮಂಡಳಿ ಕೊಟ್ಟಿತ್ತು. 1 ಲೀಟರ್ ಮೇಲೆ ಬೇರೆ ಜಿಲ್ಲೆಗಿಂತ ಇಲ್ಲಿ 1 ರೂಪಾಯಿ 2 ರೂಪಾಯಿನ 1 ರೂಪಾಯಿ ಜಾಸ್ತಿ ಮಾರಾಟದ ಸುಮಾರು 20 ವರ್ಷದ ಹಿಂದೆ ಇತ್ತು. ಆಯ್ತು 15 ವರ್ಷದ ಹಿಂದೆ ಅಪ್ರಾಕ್ಸಿಮೇಟ್ ಆವಾಗ ಇತ್ತು. ಆ ನಂತರ ಹಾಲಿನ ಸಂಗ್ರಹಣೆ ಇಲ್ಲಿ ತುಂಬ ಜಾಸ್ತಿ ಆದ ನಂತರ ಇಲ್ಲಿ ಸರ್ಪ್ಲಸ್ ಆಯಿತು. ನಮ್ಮ ಜಿಲ್ಲೆಯಲ್ಲಿ ಕೂಡ ಹಾಲು ಸರ್ಪ್ಲಸ್ ಆಗಿ ಹಾಲಿನ ಹುಡಿಯಾಗಿ ಮಾರ್ಪಾಡಾದ ಸಂದರ್ಭದಲ್ಲಿ ಕರ್ನಾಟಕ ಮಹಾಮಂಡಳಿ ತೀರ್ಮಾನ ತಗೊಂಡು ಇಡೀ ರಾಜ್ಯದಲ್ಲಿ ಒಂದೇ ದರ ಇರಬೇಕು ಅಂತ ಹೇಳುವಂಥದ್ದು ವ್ಯತ್ಯಾಸ ಬೇಡ. ಅಂದರೆ ಇಲ್ಲಿ ಸಹ ನಮಗೂ ಕೂಡ ಮಾರುಕಟ್ಟೆ ಆಗಬೇಕು. ನಮಗೆ ಹೆಚ್ಚುವರಿ ದರ ಬಿಟ್ಟರೆ ಬೇರೆ ಜಿಲ್ಲೆಯಿಂದ ಹೆಚ್ಚುವರಿ ಹಾಲು ಬರ್ತದೆ, ನಮ್ಮ ಜಿಲ್ಲೆಯಲ್ಲಿ ಹೆಚ್ಚುವರಿ ಇದೆ. ಸೊ ಈ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಒಂದೇ ದರ ಮಾಡಿದ್ದಾರೆ. ಆದರೆ ಇನ್ನೊಮ್ಮೆ ಇಲ್ಲಿ ಹಾಲಿನ ಪ್ರಸರಣೆ ಕುಂಠಿತ ಆಗ್ತಾ ಇದೆ. ಸುಮಾರು 2 ಲಕ್ಷದಷ್ಟು ಹಾಲಿನ 1.5 ರಿಂದ 2 ಲಕ್ಷದಷ್ಟು ಹಾಲು ಸಂಗ್ರಹಣೆ ಕಡಿಮೆ ಆದ್ರಿಂದ ನಾವೊಂದು ಸುಮಾರು 1.5 ಲಕ್ಷದಿಂದ 2 ಲಕ್ಷದಷ್ಟು ಹಾಲು ಇಂಟರ್ನೈಲಿಂದ ಹಾಲು ತರಿಸ್ತಾ ಇರುವುದರಿಂದ ಪ್ರೊಬಬ್ಲಿ ಇದನ್ನು ನಾವಿಲ್ಲಿ ಮೇಲೆ ನಮ್ಮ ರೈತರನ್ನು ನಾವು ಉದ್ದೇಶಿಸಬೇಕಾದ್ರೆ ಇಲ್ಲಿ ಖರ್ಚು ವೆಚ್ಚ ಪ್ರೊಕ್ಯೂರ್ಮೆಂಟ್ ಬೇರೆ ಜಿಲ್ಲೆಗಿಂತ ಉತ್ಪಾದನೆ ವೆಚ್ಚ ಜಾಸ್ತಿ ಇರುವುದರಿಂದ ಒಂದು 2 ಇಡೀ ರಾಜ್ಯದಲ್ಲಿ ಏನು ಮಾಡ್ತಾರೆ? 5 ಕೇಳಿದ್ರೆ 5 ಮಾಡೋದಿಲ್ಲ, ಕಡೆದು ಮಾಡೋದು ಗೊತ್ತಲ್ಲ. 5 ಕೇಳಿದ್ರೆ 2 ಮಾಡ್ತಾರೆ, 1 ಮಾಡ್ತಾರೆ, 2 ಮಾಡ್ತಾರೆ, 3 ಮಾಡ್ತಾರೆ, ಗೊತ್ತಿಲ್ಲ. ಅದಕ್ಕಿಂತ ಒಂದು 2 ರೂಪಾಯಿ ಮಾರ್ಕೆಟ್ ಜಾಸ್ತಿ ಇಡಿ ರೈತರಿಗೆ ಕೊಟ್ಟರೆ ಆದರೆ ಹಾಲು ಬರ್ತದೆ ಅಂತ ಹೇಳುವಂಥ ರೈತರ ಮಾರ್ಕೆಟಿಂಗ್ ವ್ಯವಸ್ಥೆಗಿಂತ 3 ಪಟ್ಟು ಉತ್ಪಾದನೆ ಇದೆ. ನಮ್ಮ ಈಗಿನ ಪರಿಸ್ಥಿತಿಗೋಸ್ಕರ ನಾವೊಂದು ವಿಶೇಷ ವಿನಂತಿ ಮಾಡೋದು. ಇದನ್ನು ಈ ಜಿಲ್ಲೆಯಿಂದ